ಎಲ್ಲರಿಗೂ ನಮಸ್ಕಾರ. ನಾನು ಈಶ್ವರರಾವ್ ಕರಾರ್, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಅಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ದಿನ ಸ್ಪರ್ಧಾಳುಗಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳುವುದರ ಮೂಲಕ ಅರ್ಥಶಾಸ್ತ್ರದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಬೇಕು ಎಂಬುವಂತಹ ಒಂದು ಮಹದಾಶೆಯಿಂದ ಇಲ್ಲಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ಜೀವನದಲ್ಲಿ ತಾವು ಗುರಿಯನ್ನು ಸಾಧಿಸಬೇಕು ಅಂತಾದರೆ ಅಥವಾ ತಾವು ಕಂಡಂತಹ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೆ ಸರಿಯಾದಂತಹ ತರಬೇತಿ ಅತ್ಯಂತ ಅವಶ್ಯಕವಾಗಿರುತ್ತದೆ. ಅಂತಹ ತರಬೇತಿಯನ್ನು ನೀಡುವಲ್ಲಿ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಒಂದು ಉನ್ನತವಾಗಿರುವಂತಹ ಸಂಸ್ಥೆ ಅಂತೇಳಿ ನಾನು ಇಚ್ಛಿಸ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ನೀವು ಅಚೀವ್ಮೆಂಟ್ ಮಾಡಬೇಕು ಅಂತಾದರೆ ಯಾವ ಒಂದು ಪರೀಕ್ಷೆಗೆ ಕುಳಿತುಕೊಳ್ತೀರೋ ಅದರ ಒಂದು ಕ್ವಶನ್ ಪೇಪರ್ಸನ್ನು ನೀವು ಮೊದಲೇ ಕಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಸಬ್ಜೆಕ್ಟ್ ವೈಸು ಕ್ವಶನ್ಸ್ಗಳನ್ನು ಡಿವೈಡ್ ಮಾಡ್ಕೊಳ್ತಾ ಹೋಗಬೇಕು. ಅದಾದ ನಂತರ ಏನು ಮಾಡಬೇಕು, ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಒಂದು ಎಲ್ಲರೂ ಕಿವಿ ಮಾತು ಯಾವ ರೀತಿಯಾಗಿ ಅಂತಂದರೆ, ನೀವು ಒಂದು ಕ್ವಶನ್ ಪೇಪರ್ ತೆಗೆದುಕೊಂಡಾಗ ಅದರಲ್ಲಿ ಹಿಸ್ಟ್ರಿ ಕ್ವಶನ್ಸ್ನ ಸಪ್ರೇಟ್ ಮಾಡ್ಕೋಬೇಕು, ಸೆಕೆಂಡ್ ಕ್ವಶನ್ ಪೇಪರ್ನ ಹಿಸ್ಟ್ರಿ ಕ್ವಶನ್ಸ್ನ ಅದಕ್ಕೆ ಆ್ಯಡ್ ಮಾಡಬೇಕು, ಥರ್ಡ್ ಕ್ವಶನ್ ಪೇಪರ್ಸ್ನ ಹಿಸ್ಟ್ರಿ ಕ್ವಶನ್ಸ್ನ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ನಾವು ಎಷ್ಟು ಒಂದು 10-15 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಇದರ ಒಟ್ಟಿಗೆ ಇಲ್ಲಿ 8th, 9th, 10th ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಬುಕ್ಸನ್ನು ನೀವು ಕಂಪಲ್ಸರಿಯಾಗಿ ಕವರ್ ಮಾಡಬೇಕು. ಡೈಲಿ ಪೇಪರ್ಸನ್ನು ಓದಬೇಕು. ಅದರ ಒಟ್ಟಿಗೆ ಮ್ಯಾಗಝಿನ್ಸ್ಗಳನ್ನು ಕವರ್ ಮಾಡಬೇಕು. ಇದೆಲ್ಲದರ ಜೊತೆಗೆ ಒಂದು ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿರುತ್ತೆ. ಅಂದರೆ ಇಲ್ಲಿ ಒಂದು ಕರಿಯರ್ ಅಕಾಡೆಮಿಯ ಒಂದು ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿರುತ್ತೆ ಅನ್ನುವಂಥ ಅಂಶವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ಆಗಮಿಸಿ ಎಲ್ಲರೂ ಸಹ ಒಂದು ಪ್ರವೇಶವನ್ನು ಪಡೆದುಕೊಳ್ಳ್ರಿ. ಸರಿಯಾದಂತಹ ಒಂದು ತರಬೇತಿಯನ್ನು ಪಡೆದುಕೊಳ್ಳೋದ್ರ ಮೂಲಕ ನೀವು ಒಂದು ಉನ್ನತವಾದಂತಹ ಹುದ್ದೆಯನ್ನು ಪಡೆಯಲಿಕ್ಕೆ ಅರ್ಹರಾಗಿರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಓಕೆ, ಇವತ್ತಿನ ದಿನಮಾನದಲ್ಲಿ ಏನು ಇಂಪಾರ್ಟೆಂಟ್ ಆಗಿದೆ ಅನ್ನೋ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಮೊದಲನೇದಾಗಿ ನಾನು ಅರ್ಥಶಾಸ್ತ್ರ ಅಂದ್ರೇನು, ಅರ್ಥಶಾಸ್ತ್ರದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಓಕೆ, ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅಂದರೆ ಆರ್ಥಿಕ ಚಟುವಟಿಕೆಗಳು ಮನುಷ್ಯ ಬೆಳಗ್ಗೆ ಎದ್ದಾಗಿಂದ ಹಿಡಿದುಕೊಂಡು ಸಂಜೆ ಮಲಗುವವರೆಗೂ ಹಲವಾರು ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಅದು ಧಾರ್ಮಿಕ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಅಥವಾ ಆರ್ಥಿಕ ಚಟುವಟಿಕೆ ಇರ್ಬೋದು. ಹಾಗಾದರೆ ಆರ್ಥಿಕ ಚಟುವಟಿಕೆ ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಏನು? ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆ ಅಂದರೆ ಇಲ್ಲಿ ಹಣವನ್ನು ಗಳಿಸುವ ಉದ್ದೇಶದಿಂದ, ಸಂಪತ್ತನ್ನು ಗಳಿಸುವ ಉದ್ದೇಶದಿಂದ ಮಾನವ ಕೈಗೊಳ್ಳುವಂತಹ ಚಟುವಟಿಕೆಯನ್ನು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರೀತೀವಿ. ಓಕೆ, ಇದರ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ನಾನು ಈ ಇವತ್ತಿನ ದಿನದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಬ್ಯಾಂಕ್ ಅಂದರೆ ಏನು? ಬ್ಯಾಂಕ್ ಅನ್ನುವಂತಹ ಪದ ಎಲ್ಲಿಂದ ಬಂತು? ಬ್ಯಾಂಕ್ ಅಂತಂದರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವ, ಅವಶ್ಯಕತೆಯುಳ್ಳಂತಹ ಜನರಿಗೆ ಸಾಲ ಸೌಲಭ್ಯವನ್ನು ನೀಡುವ ಕ್ರಮಬದ್ಧ ವ್ಯವಸ್ಥಿತ ಸಂಸ್ಥೆಗಳಿಗೆ ಬ್ಯಾಂಕುಗಳು ಅಂತ ಹೇಳಿ. ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವ, ಠೇವಣಿ ಅಂತಂದರೆ ಅಕೌಂಟ್ನೇ ಹಣವನ್ನು ಸ್ವೀಕರಿಸಬೇಕು. ಆ ನಂತರ ಜನರಿಗೆ ಅವಶ್ಯಕತೆ ಉಳ್ಳಂತಹ ಜನರಿಗೆ ಅಕೌಂಟ್ನೇ ಹಣವನ್ನು ನಾವೇನು ಮಾಡಬೇಕಾಗತ್ತೆ, ಅವರಿಗೆ ನೀಡಬೇಕಾಗತ್ತೆ. ಒಂದು ಕಾನ್ಸೆಪ್ಟ್ ನೆನಪಿರಬೇಕು, ಯಾವಾಗಲೂ ಸಹ ಹೊರಗಿನ ಒಂದು ಲೇವಾದೇವಿದಾರರು ವ್ಯವಹಾರಸ್ಥರು ಏನು ಮಾಡ್ತಾರಪ್ಪ ಅಂತಂದರೆ ಯಾವುದೇ ರೀತಿಯಾದಂತಹ ಅಕೌಂಟ್ ಕೆಲಸವನ್ನು ಮಾಡೋದಿಲ್ಲ. ಆದರೆ ಇಲ್ಲಿ ಹೇಗೆ ಅಂತಂದರೆ ವಿತ್ ಅಕೌಂಟ್ನೇ ಏನು ಮಾಡಬೇಕಾಗುತ್ತೆ, ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಸಾರ್ವಜನಿಕರಿಂದ ಠೇವಣಿಗಳ ಮೂಲಕ, ಅಕೌಂಟ್ ಮೂಲಕ ಹಣವನ್ನು ಸ್ವೀಕರಿಸುವ, ಅವಶ್ಯಕತೆಯುಳ್ಳಂತಹ ಜನರಿಗೆ ಅಕೌಂಟ್ನೇ ಸಾಲ ಸೌಲಭ್ಯವನ್ನು ನೀಡುವ ಕ್ರಮಬದ್ಧ ವ್ಯವಸ್ಥಿತ ಒಂದು ನಿರ್ದಿಷ್ಟವಾದಂತಹ ಕಟ್ಟಡಕ್ಕೆ ಏನು ಕರೀತೀವಪ್ಪ ಅಂತಂದರೆ ಬ್ಯಾಂಕ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಇಲ್ಲಿ ಆಧುನಿಕ ರೀತಿಯ ಬ್ಯಾಂಕುಗಳು ಯಾವಾಗ ಬಂದು ಅಂತೇಳಿ ಹೇಳಬೇಕು ಅಂತಾದರೆ, ಇಲ್ಲಿ ನಮಗೆ ಆಧುನಿಕ ರೀತಿಯ ಬ್ಯಾಂಕಿಂಗ್ ವ್ಯವಸ್ಥೆ ಬೆಬಿಲೋನಿಯನ್ ನಾಗರಿಕತೆಯಿಂದ ಕ್ರಿಸ್ತಪೂರ್ವ 2000 ಇಸ್ವಿಯಲ್ಲಿ ಬೆಬಿಲೋನಿಯನ್ ನಾಗರಿಕತೆಯಲ್ಲಿ ಬಂತು ಅಂತ ಹೇಳಿ ಹೇಳ್ಬೋದು. ಇಲ್ಲಿ ಒಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ರಿ, ಬ್ಯಾಂಕೋ ಎಂಬುವಂತಹ ಪದದಿಂದ ಬ್ಯಾಂಕ್ ಎಂಬುವಂತಹ ಪದ ಬಳಕೆಗೆ ಬಂದಿದೆ. ಬ್ಯಾಂಕೋ ಎಂಬುವಂತಹ ಪದದಿಂದ ಇಲ್ಲಿ ಗ್ರೀಕ್ ಭಾಷೆಯ, ಇಟಲಿ ಭಾಷೆಯ ಬ್ಯಾಂಕೋ ಎಂಬುವಂತಹ ಪದದಿಂದ ಬ್ಯಾಂಕ್ ಎಂಬುವಂತಹ ಪದ ಬಳಕೆಗೆ ಬಂದಿದೆ. ಹಾಗಿದ್ರೆ ಬ್ಯಾಂಕೋ ಅಂದರೆ ಏನು ಅಂತೇಳಿ ಪ್ರಶ್ನೆ ಉದ್ಭವ ಆಗುತ್ತೆ. ಬ್ಯಾಂಕೋ ಅಂತಂದರೆ ಅಡ್ಡಣಿಗೆ ಅಥವಾ ಬೆಂಚು ಎಂಬುವಂಥ ಅರ್ಥವನ್ನು ನೀಡುತ್ತೆ. ಬೆಬಿಲೋನಿಯನ್ ನಾಗರಿಕತೆಯಲ್ಲಿ ಇಲ್ಲಿ ಇರುವಂತಹ ಅಕ್ಕಸಾರಿಗಳು, ಗೋಲ್ಡ್ ಸ್ಮಿತ್ಗಳು,
ಆ ಒಂದು ಬೆಂಚು ಅಥವಾ ಅಡ್ಡಗಿರಿಯ ಮೇಲೆ ಹಳೆಯ ಕಾಲದ ನಾಣ್ಯಗಳನ್ನು ಪ್ರದರ್ಶಿಸುವುದರ ಮೂಲಕ ಸಾಲ ಕೊಡುವ ಮತ್ತು ಸಾಲ ತೆಗೆದುಕೊಳ್ಳುವಂತಹ ಕಾರ್ಯಚಟುವಟಿಕೆಯನ್ನ ಮಾಡ್ತಿದ್ರಂತೆ. ಹಾಗಾಗಿ ಈ ಒಂದು ಬ್ಯಾಂಕೋ ಎಂಬುವಂತಹ ಪದದಿಂದ ಬ್ಯಾಂಕ್ ಎಂಬುವಂತಹ ಪದ ಬಂದಿದೆ. ಹಾಗೆ ನಂತರ ಆಧುನಿಕ ರೀತಿಯ ಬ್ಯಾಂಕಿಂಗ್ ಪದ್ಧತಿ ಬೆಳೆದು ಬಂದದ್ದು ಇಟಲಿಯಲ್ಲಿ 1477ರಲ್ಲಿ. ಇಟಲಿ ದೇಶದಲ್ಲಿ 1477ರಲ್ಲಿ ಆಧುನಿಕ ರೀತಿಯ ಬ್ಯಾಂಕಿಂಗ್ ಪದ್ಧತಿ ಬೆಳೆದು ಬಂತು. ಆದರೆ ಒಂದು ಕಾನ್ಸೆಪ್ಟ್ ಏನು ಇಟ್ಕೋಬೇಕು, ಆಧುನಿಕ ರೀತಿಯ ಬ್ಯಾಂಕಿಂಗ್ ಪದ್ಧತಿ ಬೆಳೆದು ಬಂತು ಇಟಲಿಯಲ್ಲಿ, ಅದು ಇಟಲಿಗೆ ಮಾತ್ರ ಸೀಮಿತವಾಗಿತ್ತು. ಪ್ರಪಂಚದಾದ್ಯಂತ ಈ ಬ್ಯಾಂಕುಗಳನ್ನು ಪರಿಚಯಿಸುವಂತಹ ಕಾರ್ಯವನ್ನು ಮಾಡಿದ್ದು ಇಂಗ್ಲೆಂಡ್. ಇಡೀ ಜಗತ್ತಿನಾದ್ಯಂತ ಪ್ರಪಂಚಕ್ಕೆ ಬ್ಯಾಂಕುಗಳನ್ನು ಪರಿಚಯಿಸುವಂತಹ ಕಾರ್ಯವನ್ನು ಮಾಡಿದ್ದು ಇಂಗ್ಲೆಂಡ್. ಭಾರತಕ್ಕೂ ಸಹ ಆಧುನಿಕ ರೀತಿಯ ಬ್ಯಾಂಕುಗಳನ್ನು ಪರಿಚಯಿಸುವಂತಹ ಕಾರ್ಯವನ್ನು ಮಾಡಿದ್ದು ಬ್ರಿಟಿಷರೇ, ಇಂಗ್ಲೆಂಡ್. ಏನು ಬ್ರಿಟಿಷರು ಭಾರತಕ್ಕೆ ಆಗಮಿಸಿದ್ರು, ಅದಾದ ನಂತರ ನಮ್ಮ ದೇಶದ ಒಂದು ಆಡಳಿತವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು. ಆ ನಂತರದ ನಿರ್ಮಾಣದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಭಾರತದಲ್ಲಿ ಆಧುನಿಕ ರೀತಿಯ ಬ್ಯಾಂಕಿಂಗ್ ಪದ್ಧತಿಯನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡಿದ್ರು. ನಮ್ಮ ದೇಶದಲ್ಲಿ ಹಾಗಾದ್ರೆ ಈ ಬ್ಯಾಂಕ್ಗಳು ಯಾವ ರೀತಿಯಾಗಿ ಬೆಳೆದು ಬಂದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ. 1720ರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಎಂಬುವಂತಹ ಬ್ಯಾಂಕ್ ಅನ್ನ ಸ್ಥಾಪಿಸಬೇಕು ಎಂಬುವಂತಹ ನಿರ್ಣಯವನ್ನ ಕೈಗೊಳ್ಳುತ್ತಾರೆ. ಆದರೆ ಸ್ಥಾಪಿಸೋದಿಲ್ಲ, ಇದು ತಿಳಿದಿರಬೇಕು. 1720ರಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಎಂಬುವಂತಹ ಬ್ಯಾಂಕ್ ಅನ್ನ ಸ್ಥಾಪಿಸಬೇಕು ಎಂಬುವಂತಹ ನಿರ್ಣಯಕ್ಕೆ ಬರ್ತಾರೆ, ಆದರೆ ಸ್ಥಾಪಿಸೋದಿಲ್ಲ. ಹಾಗಾದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟಂತಹ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ 1770ರಲ್ಲಿ ಅಲೆಕ್ಸಾಂಡರ್ ಕಮಿಟಿಯ ಶಿಫಾರಸಿನ ಮೇರೆಗೆ ನಮಗೆ ಕಲ್ಕತ್ತಾದಲ್ಲಿ ಒಂದು ಬ್ಯಾಂಕ್ ಪ್ರಾರಂಭವಾಗುತ್ತೆ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಂಬುವಂತಹ ಬ್ಯಾಂಕ್. ನೆನಪಿಟ್ಕೊಳ್ರಿ, ಇಲ್ಲಿ 1770ರಲ್ಲಿ ಅಲೆಕ್ಸಾಂಡರ್ ಕಮಿಟಿಯ ಶಿಫಾರಸಿನ ಮೇರೆಗೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಂಬುವಂತಹ ಬ್ಯಾಂಕು ಕಲ್ಕತ್ತಾದಲ್ಲಿ ಪ್ರಾರಂಭವಾಗುತ್ತೆ. ಇದು ಭಾರತದ ಪ್ರಥಮ ಬ್ಯಾಂಕ್. ಆದರೆ ಎಲ್ಲರೂ ನೆನಪಿರಬೇಕು, ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅನ್ನು ಸ್ಥಾಪಿಸಿದ್ದು ಬ್ರಿಟಿಷರು. ಇದರ ಆಡಳಿತ ಮತ್ತು ನಿರ್ವಹಣೆ ಬ್ರಿಟಿಷರ ಕೈಯಲ್ಲೇ ಇತ್ತು. ಇದರಲ್ಲಿ ಭಾರತೀಯರಿಗೆ ವ್ಯವಹರಿಸಲು ಅವಕಾಶ ಇರಲಿಲ್ಲ. ಇದಾದ ನಂತರ ಹಲವಾರು ಬ್ಯಾಂಕ್ಗಳು ಸ್ಟಾರ್ಟ್ ಆದವು. ಇಲ್ಲಿ 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ಪ್ರಾರಂಭವಾಯಿತು. 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ ಪ್ರಾರಂಭವಾಯಿತು. ಅದಾದ ನಂತರ 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಪ್ರಾರಂಭವಾಯಿತು. ನಂತರ ಪ್ರಾರಂಭವಾಗಿದ್ದೆ 1881ರಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್, ಫೈಜಾಬಾದ್ ಎಂಬುವಂತಹ ಸ್ಥಳದಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್ ಎಂಬುವಂತಹ ಬ್ಯಾಂಕು ಪ್ರಾರಂಭವಾಗುತ್ತೆ. ಇದರ ಬಗ್ಗೆ ನಿಮ್ಗೆಲ್ಲರೂ ಗಮನಕ್ಕಿರಬೇಕು. ಇದರ ಬಗ್ಗೆ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ತಾರೆ. ತುಂಬಾ ಸಾರಿ ಪ್ರಶ್ನೆ ಈ ಒಂದು ಪಾಯಿಂಟ್ ಮೇಲೆ ಬಂದಿದೆ. ಹಾಗಿದ್ರೆ ಏನ್ ಪ್ರಶ್ನೆ ಬಂದಿದೆ? ಭಾರತದಲ್ಲಿ ಪ್ರಾರಂಭವಾದ ಪ್ರಪ್ರಥಮ ವಾಣಿಜ್ಯ ಬ್ಯಾಂಕ್ ಯಾವುದು? ಔದ್ ಕಮರ್ಷಿಯಲ್ ಬ್ಯಾಂಕ್. ಇದು ಭಾರತದ ಪ್ರಥಮ ವಾಣಿಜ್ಯ ಬ್ಯಾಂಕ್. ಇದನ್ನ ಸ್ಥಾಪನೆ ಮಾಡಿದ್ದು ಬ್ರಿಟಿಷರೇ ಆದರೂ ಸಹ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕು ಅಂತಂದ್ರೆ ಇಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್. ನಂತರ ಇನ್ನೊಂದು ಪಾಯಿಂಟ್ ನೆನಪಿರಬೇಕು, ಭಾರತೀಯರಿಗೆ ವ್ಯವಹರಿಸಲು ಅವಕಾಶ ಕಲ್ಪಿಸಿಕೊಟ್ಟಂತಹ ಮೊದಲ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ನಾವು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಔದ್ ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ನಮಗೆ ಗೊತ್ತಿರಬೇಕು ಅನ್ನುವಂತಹ ಅಂಶ 1881ರಲ್ಲಿ ಫೈಜಾಬಾದ್ ಎಂಬುವಂತಹ ಸ್ಥಳದಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್ ಪ್ರಾರಂಭವಾಗುತ್ತೆ. ನಂತರ ಇಲ್ಲಿ 1894ರಲ್ಲಿ ಭಾರತದಲ್ಲಿ ಒಂದು ಬ್ಯಾಂಕ್ ಪ್ರಾರಂಭವಾಗುತ್ತೆ. ಇದ್ರ ಬಗ್ಗೆ ತುಂಬಾ ಸಾರಿ ಎಕ್ಸಾಮ್ ಪ್ರಶ್ನೆ ಕೇಳಿದ್ದಾನೆ. ಏನ್ ಪ್ರಶ್ನೆ ಕೇಳಬಲ್ಲ? ಭಾರತದಲ್ಲಿ ಪ್ರಾರಂಭವಾದಂತಹ ಪ್ರಪ್ರಥಮ ಭಾರತೀಯ ಬ್ಯಾಂಕ್ ಯಾವುದು? ಭಾರತೀಯ ಅಂದ್ರೆ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಂತಹ, ಭಾರತೀಯರ ಆಡಳಿತ ವ್ಯವಸ್ಥೆಗೆ ಒಳಪಟ್ಟಂತಹ ಬ್ಯಾಂಕ್ ಅನ್ನ ನಾವೇನ್ ಕರಿತೀವಿ? ಭಾರತೀಯ ಬ್ಯಾಂಕ್, ಶುದ್ಧ ಭಾರತೀಯ ಬ್ಯಾಂಕ್ ಅಂತ ಕರಿತೀವಿ. ಲಾಲಾ ಲಜಪತ್ ರಾಯ್ ಅವರು ಸ್ವತಂತ್ರ ಹೋರಾಟಗಾರರಿಗೆ ಸಹಾಯವಾಗಲಿ ಎಂಬುವಂತಹ ಉದ್ದೇಶ ಇಟ್ಕೊಂಡು, ಅಂದ್ರೆ ಆಗಿನ ಒಂದು ಸ್ವತಂತ್ರ ಚಳುವಳಿಗೆ ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲಿಕ್ಕೆ ಉಪಯೋಗವಾಗಬೇಕು ಎಂಬುವಂತಹ ದೃಷ್ಟಿಕೋನ ಇಟ್ಟುಕೊಂಡು ಇಲ್ಲಿ ಸ್ವತಂತ್ರ ಹೋರಾಟಗಾರರಿಗೆ ಸಹಾಯವಾಗಲಿ ಎಂಬುವಂತಹ ಉದ್ದೇಶದಿಂದ ಲಾಲಾ ಲಜಪತ್ ರಾಯ್ ಅವರು 1894ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಪ್ರಾರಂಭಿಸ್ತಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಪ್ರಾರಂಭಿಸ್ತಾರೆ 1894ರಲ್ಲಿ. ಇದು ಶುದ್ಧ ಭಾರತೀಯ ಬ್ಯಾಂಕ್. ನೆನಪಿಟ್ಕೊಳ್ತೀರಲ್ವಾ? ಹಾಗಿದ್ದಾಗ ನಮಗೆ ನೆನಪಿಡಬೇಕಾಗಿದ್ದು ಪ್ರಪ್ರಥಮವಾಗಿ ಪ್ರಾರಂಭವಾದಂತಹ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ನಾವು ಹೇಳಬೇಕಾಗತ್ತೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳಿ. ಇಲ್ಲಿ ಭಾರತದ ಪ್ರಪ್ರಥಮ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿ. ಭಾರತದಲ್ಲಿ ಪ್ರಾರಂಭವಾದಂತಹ ಶುದ್ಧ ಭಾರತೀಯ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ನಮಗೆ ನಾವು ಬ್ಯಾಂಕ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಾದ್ರೆ ಫಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ನಾವು ತಿಳ್ಕೋಬೇಕಾಗುತ್ತೆ. ಇನ್ನೊಂದು ವಿಷಯ ನಿಮಗೆ ನೆನಪಿರಲಿ,
ಭಾರತದ ಎರಡನೆಯ ಅತಿ ದೊಡ್ಡ ಸಾರ್ವಜನಿಕ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ನಾವು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಹೇಳಬೇಕು. ಭಾರತದ ಅತಿ ದೊಡ್ಡ ಎರಡನೆಯ ಇಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಹಾಗಾದ್ರೆ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳಬೇಕಾಗುತ್ತೆ. ಹಾಗಾಗಿ ಈ ಇಂಟ್ರೊಡಕ್ಷನ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಇದಾದ ನಂತರ ನಾವು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ತಿಳ್ಕೋಬೇಕಾಗಿರುವಂತಹ ಅಂಶಗಳು ಅಂತಂದ್ರೆ ಮೊದಲು ರಿಸರ್ವ್ ಬ್ಯಾಂಕ್ ತಿಳ್ಕೋಬೇಕು, ಅದಾದ ನಂತರ ಕಮರ್ಷಿಯಲ್ ಬ್ಯಾಂಕ್ ಬಗ್ಗೆ ತಿಳ್ಕೋಬೇಕು, ಅದಾದ ನಂತರ ಸ್ಟೇಟ್ ಬ್ಯಾಂಕ್ ಬಗ್ಗೆ ತಿಳ್ಕೋಬೇಕು, ಕಮರ್ಷಿಯಲ್ ಬ್ಯಾಂಕಿಗೂ ಸ್ಟೇಟ್ ಬ್ಯಾಂಕಿಗೂ ಡಿಫರೆನ್ಸ್ ಏನು ಅಂತ ಹೇಳಿ ಕ್ಲಾರಿಫೈ ಮಾಡ್ಕೋಬೇಕು, ನಬಾರ್ಡ್ ಬಗ್ಗೆ ತಿಳ್ಕೋಬೇಕು, ರೀಜನಲ್ ರೂರಲ್ ಬ್ಯಾಂಕ್ಸ್ ಬಗ್ಗೆ ತಿಳ್ಕೋಬೇಕು, ಅದಾದ ನಂತರ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವಂತಹ ಬ್ಯಾಂಕ್ಗಳ ಬಗ್ಗೆ ತಿಳ್ಕೋಬೇಕು. ಹೀಗೆ ಬ್ಯಾಂಕ್ಗಳಲ್ಲಿ ಹಂತ ಹಂತವಾಗಿ ಎಲ್ಲವನ್ನೂ ಸಹ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಬಗ್ಗೆ ಹೇಳ್ತೀವಿ. ಜಗತ್ತಿನಲ್ಲಿಯೇ ಪ್ರಪ್ರಥಮವಾಗಿ ರಿಸರ್ವ್ ಬ್ಯಾಂಕ್ ಅಂದ್ರೆ ಕೇಂದ್ರ ಬ್ಯಾಂಕ್ ಅಂತೇಳಿ ಸ್ಥಾಪನೆಯಾಗಿದ್ದು ಇತಿಹಾಸಕಾರರ ಪ್ರಕಾರ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. 1668ರಲ್ಲಿ ಸ್ವೀಡನ್ ದೇಶದಲ್ಲಿ ಪ್ರಾರಂಭವಾದಂತಹ ರಿಕ್ಸ್ ಬ್ಯಾಂಕ್ ಇದು ಜಗತ್ತಿನಲ್ಲಿಯೇ ಪ್ರಪ್ರಥಮ ಕೇಂದ್ರ ಬ್ಯಾಂಕ್ ಅಂತ ಹೇಳ್ತಾರೆ. ಇದಾದ ನಂತರ ಪ್ರಾರಂಭವಾಗಿದ್ದು 1694ರಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಎಂಬುವಂತಹ ಬ್ಯಾಂಕ್. ಇದಾದ ನಂತರ ಪ್ರಾರಂಭವಾದಂತಹ ಬ್ಯಾಂಕ್ ಯಾವುದು? ಬ್ಯಾಂಕ್ ಆಫ್ ಇಂಗ್ಲೆಂಡ್ ಎಂಬುವಂತಹ ಬ್ಯಾಂಕ್. ಇದಾದ ನಂತರ ಹಂತ ಹಂತವಾಗಿ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಸಹ ಈ ಒಂದು ಕೇಂದ್ರ ಬ್ಯಾಂಕುಗಳು ಪ್ರಾರಂಭವಾಗ್ತಾ ಬಂದವು. ಹಾಗಾದ್ರೆ ನಮ್ಮ ದೇಶದ ಇತಿಹಾಸಕ್ಕೆ ಹೋಗೋಣ. ನಮ್ಮ ದೇಶದಲ್ಲಿ ಏನಾಯಿತು ನೆನಪಿಟ್ಕೋಬೇಕಾಗಿರುವಂತಹ ಅಂಶಗಳು ಅಂತಂದ್ರೆ ಇಲ್ಲಿ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬರುತ್ತೆ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪಿಸಲು ಕಾರಣೀಭೂತನಾಗಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾವು ಹೇಳಬೇಕಾಗುತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ. ಯಾಕೆ ಅಂತಂದ್ರೆ ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಭಾರತದಲ್ಲಿ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿರುತ್ತೆ. ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಭಾರತದಲ್ಲಿ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿರುತ್ತೆ. ಈ ಹದಗೆಟ್ಟಿರುವಂತಹ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮದೇ ಆಗಿರುವಂತಹ ಒಂದು ಕೃತಿಯಲ್ಲಿ ಬರೀತಾರೆ. ನೆನಪಿಟ್ಕೊಡ್ರಿ, ದ ಪ್ರಾಬ್ಲಮ್ ಆಫ್ ದ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎಂಬುವಂತಹ ಒಂದು ಕೃತಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಭಾರತದ ಹಣಕಾಸಿನ ವ್ಯವಸ್ಥೆ ಹದಗೆಟ್ಟಿದೆ, ಅದನ್ನ ಸರಿಪಡಿಸಿ ಅಂತೇಳಿ ಬ್ರಿಟಿಷರಿಗೆ ಎಚ್ಚರಿಕೆಯ ಗಂಟೆಯನ್ನು ಹೊಡಿತಾರೆ. ಆಗ ಎಚ್ಚೆತ್ತಂತಹ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಹಿಲ್ಟನ್ ಅಂಡ್ ಅವರ ಅಧ್ಯಕ್ಷತೆಯಲ್ಲಿ ರಾಯಲ್ಸ್ ಕಮಿಟಿಯನ್ನು ನೇಮಕ ಮಾಡುತ್ತೆ 1926ರಲ್ಲಿ. ಹಿಲ್ಟನ್ ಅಂಡ್ ಅವರ ಅಧ್ಯಕ್ಷತೆಯಲ್ಲಿ ರಾಯಲ್ಸ್ ಕಮಿಟಿಯನ್ನು ನೇಮಕ ಮಾಡುತ್ತೆ 1926ರಲ್ಲಿ. ಎಕ್ಸಾಮ್ ನಲ್ಲಿ ತುಂಬಾ ಸಾರಿ ಪ್ರಶ್ನೆ ಬಂದಿದೆ ವಿದ್ಯಾರ್ಥಿಗಳೇ, ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪಿಸುವುದಕ್ಕಾಗಿ ನೇಮಿಸಲ್ಪಟ್ಟ ಕಮಿಟಿ ಯಾವುದು? ಹಿಲ್ಟನ್ ಅಂಡ್ ಕಮಿಟಿ ಅಂತ ಹೇಳ್ಕೊಡ್ಬಹುದು, ಇಲ್ಲವೇ ರಾಯಲ್ಸ್ ಕಮಿಟಿ ಅಂತ ಹೇಳ್ಕೊಡ್ಬಹುದು. ಈ ರಾಯಲ್ಸ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಈ ರಾಯಲ್ಸ್ ಕಮಿಟಿ 1934ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. 1934ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ 1934ರ ಹಿಲ್ಟನ್ ಅಂಡ್ ವರದಿಯನ್ನ ನಾವು ರಿಸರ್ವ್ ಬ್ಯಾಂಕ್ ಆಕ್ಟ್, ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತಾನೆ ಕರಿತೀವಿ ಅನ್ನೋದು. ಈ 1934ರ ರಿಸರ್ವ್ ಬ್ಯಾಂಕ್ ಕಾಯ್ದೆಯ ಅನುಸಾರವಾಗಿ 1935 ಏಪ್ರಿಲ್ 1ರಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ 1935 ಏಪ್ರಿಲ್ 1ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಕೇವಲ 5 ಕೋಟಿ ರೂಪಾಯಿ ಮೂಲ ಬಂಡವಾಳದೊಂದಿಗೆ, ಕೇವಲ 5 ಕೋಟಿ ರೂಪಾಯಿ ಮೂಲ ಬಂಡವಾಳದೊಂದಿಗೆ. ಇನ್ನೂ ಒಂದು ಅಂಶ ಗಮನ ಇಟ್ಕೋಬೇಕು, ಪ್ರಾರಂಭಿಕವಾಗಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಕಲ್ಕತ್ತಾದಲ್ಲಿ. ನಂತರ 1937ರಲ್ಲಿ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿಯನ್ನು ಕಲ್ಕತ್ತಾದಿಂದ ಮುಂಬೈಗೆ ವರ್ಗಾವಣೆ ಮಾಡುವಂತಹ ಕಾರ್ಯವನ್ನು ಮಾಡ್ತಾರೆ. 1937ರ ನಂತರ ದಿನಮಾನಗಳಲ್ಲಿ ನಾವು ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ನಿರಂತರವಾಗಿ ನಮಗೆ ಮುಂಬೈ ಆಗಿದೆ. ಇಲ್ಲಿ ಇನ್ನೂ ಕೆಲವು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈ ಅಂತ ಹೇಳಿದೆ. ಈ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈ, ಇದನ್ನು ಹೊರತುಪಡಿಸಿ 4 ಪ್ರಾದೇಶಿಕ ಕೇಂದ್ರ ಕಚೇರಿಗಳಿವೆ. ಎಲ್ಲರೂ ಗಮನಿಸಬೇಕು, ಹೆಡ್ ಬ್ರಾಂಚ್ ಬೇರೆ, ರೀಜನಲ್ ಹೆಡ್ ಬ್ರಾಂಚಸ್ ಬೇರೆ, ಸಬ್ ಬ್ರಾಂಚಸ್ ಬೇರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಕೇಂದ್ರ ಕಚೇರಿ, ಉಪ ಕೇಂದ್ರ ಕಚೇರಿ ಅಥವಾ ಪ್ರಾದೇಶಿಕ ಕೇಂದ್ರ ಕಚೇರಿ, ಅದಾದ ನಂತರ ಉಪ ಕಚೇರಿಗಳು ಅಂತೇಳಿ ಬರುತ್ತೆ. ಹೆಡ್ ಬ್ರಾಂಚಸ್, ರೀಜನಲ್ ಹೆಡ್ ಬ್ರಾಂಚಸ್, ಸಬ್ ಬ್ರಾಂಚಸ್. ಬಹಳ ಜನ ಅಂತಾರೆ ಕರ್ನಾಟಕದ ಒಂದು ಬೆಂಗಳೂರಿನಲ್ಲಿರುವಂತಹ ರಿಸರ್ವ್ ಬ್ಯಾಂಕ್ನ ಶಾಖೆಯನ್ನ ನಾವು ಉಪ ಕಚೇರಿ ಅಂತ ಕರಿತೀವಿ, ಅದು ಸಬ್ ಬ್ರಾಂಚಸ್ ಆಗಿರುತ್ತೆ. ಅದ್ರ ಬಗ್ಗೆ ಗಮನ ಇರಬೇಕು. ಹಾಗಿದ್ರೆ
ರಿಸರ್ವ್ ಬ್ಯಾಂಕ್ನ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಎಲ್ಲಿವೆ ಅಂತ ಕೇಳಿದ್ರೆ ಮುಂಬೈಯಲ್ಲಿ ಒಂದಿದೆ, ಕಲ್ಕತ್ತಾದಲ್ಲಿ ಒಂದಿದೆ, ದೆಹಲಿಯಲ್ಲಿ ಒಂದಿದೆ, ಚೆನ್ನೈಯಲ್ಲಿ ಒಂದಿದೆ. 4 ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನ ನಾವು ನೋಡ್ತೀವಿ. ಓಕೆ, ನಮ್ಮ ರಿಸರ್ವ್ ಬ್ಯಾಂಕ್ 1947ರವರೆಗೆ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಮಯನ್ಮಾರ್ನ ಕೇಂದ್ರ ಬ್ಯಾಂಕ್ ಆಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿತ್ತು ಅನ್ನುವಂಥ ಅಂಶ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಇದಾದ ನಂತರ ರಿಸರ್ವ್ ಬ್ಯಾಂಕ್ 1949 ಜನವರಿ 1ರಂದು ರಾಷ್ಟ್ರೀಕರಣಗೊಳ್ಳುತ್ತೆ. ರಾಷ್ಟ್ರೀಕರಣ, ನ್ಯಾಷನಲೈಸೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ರಿ. ಖಾಸಗಿ ಒಡೆತನದಲ್ಲಿದ್ದಂತಹ ಬ್ಯಾಂಕುಗಳನ್ನ ಸರ್ಕಾರ ತನ್ನ ಒಡೆತನಕ್ಕೆ ತೆಗೆದುಕೊಳ್ಳುವ ಕಾರ್ಯಚಟುವಟಿಕೆಗೆ ಕರಿತೀವಿ ನ್ಯಾಷನಲೈಸೇಷನ್ ಅಥವಾ ರಾಷ್ಟ್ರೀಕರಣ ಎಂಬುವಂಥ ಅಂಶವನ್ನ ನಾವು ಹೇಳ್ತೀವಿ. ಹಾಗಿದ್ದಾಗ ಖಾಸಗಿ ಒಡೆತನದಲ್ಲಿದ್ದಂತಹ ಬ್ಯಾಂಕ್ ಅನ್ನ 1949 ಇಲ್ಲಿ ಜನವರಿ 1ರಂದು ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ಳಿತು. ಇನ್ನೂ ಒಂದು ಅಂಶ ಗಮನಿಸಬೇಕಾಗುತ್ತೆ, ಎಕ್ಸಾಮ್ ತುಂಬಾ ಸಾರಿ ಪ್ರಶ್ನೆ ಕೇಳಿದ್ದಾನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಜಗತ್ತಿನ ಯಾವ ಬ್ಯಾಂಕಿನ ಸದಸ್ಯ ಬ್ಯಾಂಕ್ ಆಗಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಜಗತ್ತಿನ ಯಾವ ಬ್ಯಾಂಕಿನ ಸದಸ್ಯ ಬ್ಯಾಂಕ್ ಆಗಿದೆ ಅಂತ ಹೇಳ್ತಾನೆ. ನಾವು ಹೇಳಬೇಕು ಏಷ್ಯನ್ ಕ್ಲಿಯರಿಂಗ್ ಬ್ಯಾಂಕ್. ಬೈ ಮಿಸ್ಟೇಕ್ ಏಷ್ಯನ್ ಕ್ಲಿಯರಿಂಗ್ ಬ್ಯಾಂಕ್ ಆಪ್ಷನ್ಸ್ ಅಲ್ಲಿ ಇಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇರುತ್ತೆ. ಓಕೆನಾ? ಏಷ್ಯನ್ ಕ್ಲಿಯರಿಂಗ್ ಬ್ಯಾಂಕ್ ನ ಸದಸ್ಯ ಬ್ಯಾಂಕ್ ಆಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನುವಂಥ ಅಂಶವನ್ನ ಗಮನದಲ್ಲಿಟ್ಕೋಬೇಕು. ಓಕೆ, ರಿಸರ್ವ್ ಬ್ಯಾಂಕ್ ನ ಗವರ್ನರ್ಸ್ ಬಗ್ಗೆ ತಿಳ್ಕೋಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಇಲ್ಲಿ ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಯಾರು? ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಓಸ್ಮೋ ಸ್ಮಿತ್. ಓಸ್ಮೋ ಸ್ಮಿತ್ ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ 1935ರಿಂದ 37ರವರೆಗೆ. ಇನ್ನು ಒಂದು ಅಂಶ, ರಿಸರ್ವ್ ಬ್ಯಾಂಕಿನ ಎರಡನೆಯ ಗವರ್ನರ್ ಯಾರು? ರಿಸರ್ವ್ ಬ್ಯಾಂಕಿನ ಎರಡನೆಯ ಗವರ್ನರ್ ಜೇಮ್ಸ್ ಟೇಲರ್ ಎಂಬುವಂತಹ ವ್ಯಕ್ತಿ. ಈ ಜೇಮ್ಸ್ ಟೇಲರ್ ಬಗ್ಗೆ ಒಂದು ಪ್ರಶ್ನೆ ಬರಬಹುದು. ಏನು ಅಂತಂದ್ರೆ, ನೋಟುಗಳಲ್ಲಿ ಮೊದಲು ಸಹಿ ಮಾಡಿದ ಗವರ್ನರ್ ಯಾರು ಅಂತ ಕೇಳಿದ್ರೆ ನಾವು ಜೇಮ್ಸ್ ಟೇಲರ್ ಅಂತ ಹೇಳಬೇಕಾಗುತ್ತೆ. ರಿಸರ್ವ್ ಬ್ಯಾಂಕಿನ ಎರಡನೆಯ ಗವರ್ನರ್. ಹಾಗಾದ್ರೆ ರಿಸರ್ವ್ ಬ್ಯಾಂಕಿನ ಮೊದಲ ಭಾರತೀಯ ಗವರ್ನರ್ ಯಾರು ಅಂತೇಳಿ ಪ್ರಶ್ನೆ ಬಂದ್ರೆ ನಮಗೆ ನೆನಪಿರಬೇಕು ಸಿ.ಡಿ. ದೇಶ್ಮುಖ್ ರಿಸರ್ವ್ ಬ್ಯಾಂಕಿನ ಮೊದಲ ಭಾರತೀಯ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ 1943ರಿಂದ 1949ರವರೆಗೆ. ಓಕೆ, ಕರ್ನಾಟಕದ ಮೊದಲ ಗವರ್ನರ್ ಅಥವಾ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಹೊಂದಿದ ಅವಧಿಯಲ್ಲಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಯಾರಾಗಿದ್ರು ಅಂತೇಳಿ ಪ್ರಶ್ನೆ ಬಂದ್ರೆ ನಾವು ಹೇಳಬೇಕಾಗತ್ತೆ ಬೆನಗಲ್ ರಾಮರಾಯರು ಎಂಬುವಂತಹ ಕಾನ್ಸೆಪ್ಟ್ ಅನ್ನ ಹೇಳಬೇಕಾಗುತ್ತೆ. ಓಕೆ, ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ ರಿಸರ್ವ್ ಬ್ಯಾಂಕಿನ ಮೊದಲ ಗವರ್ನರ್ ಯಾರು ಅಂತ ಕೇಳಿದ್ರೆ ನಾವು ಓಸ್ಮೋ ಸ್ಮಿತ್ ಅಂತ ಹೇಳಬೇಕು. ರಿಸರ್ವ್ ಬ್ಯಾಂಕಿನ ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ರೆ ಸಿ.ಡಿ. ದೇಶ್ಮುಖ್. ರಿಸರ್ವ್ ಬ್ಯಾಂಕಿನ ಮೊದಲ ಕರ್ನಾಟಕದ ಗವರ್ನರ್ ಯಾರು ಅಂತ ಕೇಳಿದ್ರೆ ಬೆನಗಲ್ ರಾಮರಾಯರು ಅಂತ ಹೇಳಿ. ಇನ್ನೂ ಒಂದು ಅಂಶ ಎಕ್ಸಾಮ್ ನಲ್ಲಿ ಬರುತ್ತೆ, ಪ್ರಧಾನಿ ಹುದ್ದೆಗೆ ಏರಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾವು ಮನಮೋಹನ್ ಸಿಂಗ್ ಅವರು ಹೇಳಬೇಕು. ಮನಮೋಹನ್ ಸಿಂಗ್ ಅವರು 1987ರಿಂದ 85ರವರೆಗೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದೆ ಅವರು ಪ್ರಧಾನಮಂತ್ರಿಯಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸುತ್ತಾರೆ, ಹಣಕಾಸು ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರ ಬಗ್ಗೆ ಪ್ರಶ್ನೆ ಬರಬಹುದು, ಹಾಗಾಗಿ ಗಮನಿಸಬೇಕಾಗಿರುವಂತಹ ಅಂಶ. ಓಕೆ, ಇಲ್ಲಿ ಅದಾದ ನಂತರ 2016ರಲ್ಲಿ ಉಜಿತ್ ಪಟೇಲ್. ಕರೆಂಟ್ ಇವೆಂಟ್ಸ್ ಅಂತ ಹೇಳಿ ಬಂದ್ರೆ 2015 ಡಿಸೆಂಬರ್ 11ರಿಂದ ಶಕ್ತಿಕಾಂತ್ ದಾಸ್ ಅವರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಕಾರ್ಯವನ್ನು ಪ್ರಸ್ತುತ ನಿರ್ವಹಿಸ್ತಾ ಇದ್ದಾರೆ. ಓಕೆ, ಇವರು ತಮಿಳುನಾಡಿನವರು ಅಂತ ಹೇಳಿಕೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೂ ಕೆಲವು ವಿಷಯಗಳು ರಿಸರ್ವ್ ಬ್ಯಾಂಕ್ ಬಗ್ಗೆ ಅಥವಾ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕೆಲವೊಂದು ಅಂಶಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ತಿಳುವಳಿಕೆಯ ಜ್ಞಾನದಿಂದ ಅದರ ಒಟ್ಟಿಗೆ ನಮಗೆ ರಿಸರ್ವ್ ಬ್ಯಾಂಕ್ ಬಗ್ಗೆ ಕೆಲವು ಅಂಶಗಳು ಕೇಳಲಿಕ್ಕೆ ಚಾನ್ಸಸ್ ಇದೆ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೂಪಾಯಿಯನ್ನ ಜಾರಿ ತಂದವರು ಯಾರು ಅಂತ ಹೇಳಿದ್ರೆ ಶೇರ್ ಶಾ ಸೂರಿ ಎಂಬುವಂತಹ ರಾಜ ಏನ್ ಮಾಡ್ತಾನೆ, ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನೆ, ರೂಪಾಯಿಯನ್ನ ಚಲಾವಣೆ ತರುವಂತಹ ಕಾರ್ಯವನ್ನು ಮಾಡ್ತಾನೆ 1540ರಲ್ಲಿ. ಓಕೆ, ಇದಾದ ನಂತರ ಇನ್ನೂ ಒಂದು ಅಂಶವನ್ನು ನೀವು ಗಮನಿಸಬೇಕಾಗುತ್ತೆ. ಏನು ಅಂತಂದ್ರೆ ಇಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770ರವರೆಗೆ ನೋಟುಗಳನ್ನು ಮುದ್ರಿಸುವಂತಹ ಕಾರ್ಯವನ್ನ ಮಾಡ್ತಾ ಇತ್ತು. 1835ರಲ್ಲಿ ಬ್ರಿಟಿಷ್ ಸರ್ಕಾರ ಇಲ್ಲಿ ಏನ್ ಮಾಡ್ತು ಅಂತಂದ್ರೆ ಇಲ್ಲಿ ನೋಟುಗಳನ್ನ ರೂಪಿಸುವುದಕ್ಕಾಗಿ ಒಂದು ಆಕ್ಟ್ ಅನ್ನ ಜಾರಿಗೆ ತರುವಂತಹ ಕಾರ್ಯವನ್ನ ಮಾಡುತ್ತೆ. ಕೌನೇಜ್ ಆಕ್ಟ್ ಅಂತ ಹೇಳಿ ಕರೀತೀವಿ. ಈ ದೇಶದಾದ್ಯಂತ ಏಕರೂಪದ ಕರೆನ್ಸಿ ಪದ್ಧತಿ ನಮ್ಮ ದೇಶದಲ್ಲಿ 1835ರವರೆಗೆ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಹೇಗಿತ್ತು ಅಂತಂದ್ರೆ ಅದು ನೋಟು ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯಾದಂತಹ ಕಾಯಿನ್ಗಳು ಅಥವಾ ನಾಣ್ಯಗಳು ಪ್ರಾಂತ್ಯವಾಗಿ ಇಟ್ಟುಕೊಳ್ಳೋದು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್
1861ರಲ್ಲಿ ಕಾಗದದ ಕರೆನ್ಸಿ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಜಾರಿಗೆ ತರುವಂತಹ ಕಾರ್ಯವನ್ನು ಮಾಡುತ್ತೆ 1861ರಲ್ಲಿ. RBI ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರವನ್ನ ಎಷ್ಟನೆಯ ಸೆಕ್ಷನ್ ಪ್ರಕಾರ ಜಾರಿಗೆ ತರುತ್ತೆ ಅಂತೇಳಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಇನ್ನೊಂದ್ಸಾರಿ ಬಂದಿದೆ. ಹಾಗಾಗಿ ಗಮನಿಸಬೇಕು, 1949ರ ಕಾಯ್ದೆಯ 22ನೇ ಸೆಕ್ಷನ್ ಪ್ರಕಾರ ಏನು ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕಾರ್ಯವನ್ನು ಮಾಡುತ್ತೆ. ಇದು ಇಂಪಾರ್ಟೆಂಟ್ ಆಗಿರುವಂತಹ ಅಂಶ, 22ನೇ ಸೆಕ್ಷನ್ ಪ್ರಕಾರ ಅನ್ನುವಂಥದ್ದು. ಓಕೆ, ಇದಾದ ನಂತರ ಕರೆನ್ಸಿ ನೋಟುಗಳನ್ನು ಮುದ್ರಿಸಲು ಯಾವ ಮರವನ್ನ ಉಪಯೋಗಿಸಲಾಗುತ್ತದೆ, ಇನ್ನೊಂದ್ಸಾರಿ ಪ್ರಶ್ನೆ ಬಂದಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್. ನೋಟುಗಳನ್ನು ಮುದ್ರಿಸುವುದಕ್ಕಾಗಿ ಯಾವ ಮರವನ್ನ ಬಳಸಿಕೊಳ್ಳಲಾಗುತ್ತದೆ ಅಂತೇಳಿ ಬೋಲ್ಸಮ್ ಎಂಬುವಂತಹ ಮರವನ್ನು ಬಳಸಬಹುದು. ಬೋಲ್ಸಮ್ ಎಂಬುವಂತಹ ಮರದ ಎಣ್ಣೆಯನ್ನ, ಶುದ್ಧ ಹತ್ತಿಯನ್ನ, ವಿಶೇಷ ಬಣ್ಣವನ್ನ ಬಳಸಿಕೊಂಡು ನೋಟುಗಳನ್ನು ಮುದ್ರಿಸುವಂತಹ ಕಾರ್ಯವನ್ನ ಮಾಡಲಾಗುತ್ತೆ. ಓಕೆ, ನೋಟುಗಳನ್ನು ಮುದ್ರಿಸುವಂತಹ ಕಾಗದವನ್ನ ಎಲ್ಲಿ ತಯಾರಿಸಲಾಗುತ್ತದೆ? ಮೊದಲು ಮಧ್ಯಪ್ರದೇಶದ ಹೋಶಂಗಾಬಾದ್ನಲ್ಲಿ ಮಾತ್ರ ತಯಾರಿಸಲಾಗುತ್ತಿತ್ತು. ಇತ್ತೀಚೆಗೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿಯೂ ಸಹ ನೋಟುಗಳನ್ನು ಮುದ್ರಿಸುವಂತಹ ಒಂದು ಕಾರ್ಖಾನೆಯನ್ನ ಸ್ಥಾಪಿಸುವಂತಹ ಕಾರ್ಯವನ್ನ ಮಾಡಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗಿರುವಂತಹ ಒಂದು ವಿಷಯ. ಓಕೆ, ನಂತರ ಇಲ್ಲಿ RBI 1938ರಲ್ಲಿ ಪ್ರಪ್ರಥಮ ಬಾರಿಗೆ 5 ರೂಪಾಯಿ ನೋಟನ್ನು ಮುದ್ರಿಸಿತು. ರಿಸರ್ವ್ ಬ್ಯಾಂಕ್ ಪ್ರಪ್ರಥಮವಾಗಿ ನೋಟುಗಳನ್ನು ಮುದ್ರಿಸಲಿಕ್ಕೆ ಪ್ರಾರಂಭಿಸಿದ್ದು 1938ರಲ್ಲಿ ಪ್ರಪ್ರಥಮವಾಗಿ ಮುದ್ರಿಸಿದ್ದು 5 ರೂಪಾಯಿ ನೋಟನ್ನು. ಈ 5 ರೂಪಾಯಿ ನೋಟ್ ಮೇಲೆ ಯಾರ ಸಹಿ ಇತ್ತು ಅಂತ ಕೇಳ್ತಾನೆ. 6th ಜಾರ್ಜ್ನ ಸಹಿ ಇತ್ತು, 6ನೇಯ ಜಾರ್ಜ್ನ ಒಂದು ಸಹಿ ಇತ್ತು ಅನ್ನುವಂಥ ಅಂಶವನ್ನ ಗಮನಿಸಬೇಕಾಗುತ್ತೆ. 1996ರಿಂದ ಗಾಂಧಿ ಭಾವಚಿತ್ರವುಳ್ಳ ನೋಟುಗಳನ್ನು ಮುದ್ರಿಸಲಾಗುತ್ತೆ. ಸ್ವಲ್ಪ ಗಮನಿಸಿ, 1938ರಿಂದ ನಂತರ ಕಂಟಿನ್ಯೂಸ್ಲಿ ಆಗಿದೆ. ಬ್ರಿಟಿಷ್ ಒಂದು ಅಧಿಕಾರಿಗಳ, ಬ್ರಿಟಿಷ್ ಪ್ರದೇಶಗಳ ಒಂದು ಚಿತ್ರಗಳಿವೆ. 1949ರಲ್ಲಿ ಏನು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಳ್ತು, ಅದಾದ ನಂತರ ಏನು ಮಾಡಿದ್ರು ಅಂದರೆ ಭಾರತದ ಪ್ರಮುಖ ಪ್ರದೇಶಗಳ ಒಂದು ಚಿತ್ರಗಳನ್ನು ನೋಟುಗಳಲ್ಲಿ ಮುದ್ರಿಸಲಾಗ್ತದೆ. 1996ರಿಂದ ಏನು ಮಾಡಿದ್ರು ಅಂತಂದ್ರೆ ಗಾಂಧಿ ಭಾವಚಿತ್ರಗಳ ನೋಟುಗಳನ್ನು ಮುದ್ರಿಸಲಾಯಿತು. ಓಕೆ, ಮೊದಲೆಲ್ಲ RS ಅಂತ ಹೇಳಿ ಬರೀತಾ ಇದ್ರು ರೂಪಾಯಿ, ಅಂದ್ರೆ 100 ರೂಪಾಯಿ ಅಂತಿದ್ರೆ 100 RS ಅಂತ ಹೇಳಿ ಬರೀತಾ ಇದ್ರು. ಆದರೆ ಈಗ ಹಾಗಿಲ್ಲ. ಅಲ್ಲಿ ಏನು ಮಾಡ್ತಾರೆ, ವಿಶೇಷವಾದಂತಹ ಒಂದು ಚಿಹ್ನೆಯನ್ನ ಬಳಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ 2011 ಜುಲೈ 8ರಂದು RBI ಏನು ಮಾಡ್ತು, ರೂಪಾಯಿಯ ಹೊಸ ಚಿಹ್ನೆಯನ್ನ ಬಿಡುಗಡೆ ಮಾಡಿತು. ಹಾಗಿದ್ರೆ ಈ ರೂಪಾಯಿಯ ಹೊಸ ಚಿಹ್ನೆಯನ್ನ ಯಾರು ವಿನ್ಯಾಸಗೊಳಿಸಿದ್ರು ಅಂತ ಹೇಳಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ತಾನೆ. ಉದಯ ಕುಮಾರ ಧರ್ಮಲಿಂಗಂ ಎಂಬುವಂತಹ ತಮಿಳುನಾಡಿನ ವ್ಯಕ್ತಿ ಏನು ಮಾಡ್ತಾರೆ, ಇದನ್ನ ವಿನ್ಯಾಸಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ತಮಿಳುನಾಡಿನ ಉದಯ ಕುಮಾರ ಧರ್ಮಲಿಂಗಂ ಅವರು ವಿನ್ಯಾಸಗೊಳಿಸುತ್ತಾರೆ. ಇದು ದೇವನಾಗರ ಲಿಪಿಯ ವ್ಯಂಜನಾಕ್ಷರವಾಗಿರುವಂತಹ ರ ಎಂಬ ಅಕ್ಷರದಿಂದ ಪಡೆದುಕೊಳ್ಳಲಾಗಿದೆ. ದೇವನಾಗರ ಲಿಪಿಯ ವ್ಯಂಜನಾಕ್ಷರವಾಗಿರುವಂತಹ ರ ಎಂಬ ಅಕ್ಷರದಿಂದ ಇದನ್ನ ಪಡೆದುಕೊಳ್ಳಲಾಗಿದೆ ಅನ್ನೋದು. ಇನ್ನು ಒಂದು 50 ಪೈಸೆಗಿಂತ ಕಡಿಮೆ ಮೌಲ್ಯದ ನಾಣ್ಯಗಳು ಪ್ರಸ್ತುತ ಚಲಾವಣೆಯಲ್ಲಿಲ್ಲ. 50 ಪೈಸೆಗಿಂತ ಮೇಲ್ಪಟ್ಟಂತಹ ನಾಣ್ಯ ಹಾಗೂ ನೋಟುಗಳನ್ನು ಚಲಾವಣೆ ತರಲಾಗುತ್ತೆ. ಹಾಗಿದ್ರೆ 2011 ಜುಲೈ 30ರಂದು 50 ಪೈಸೆಗಿಂತ ಕಡಿಮೆ ಮೌಲ್ಯದ ನಾಣ್ಯಗಳನ್ನು ಚಲಾವಣೆಯಿಂದ ಕೈ ಬಿಡುವಂತಹ ಕಾರ್ಯವನ್ನ ಭಾರತ ಸರ್ಕಾರ ಮಾಡಲಾಯಿತು ಅನ್ನುವಂಥ ಅಂಶದ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ನೋಟುಗಳನ್ನ ಮುದ್ರಣ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನಿಸಬೇಕು. ತುಂಬಾ ಸಾರಿ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದಿದೆ, ನೀವು ನೋಡ್ಕೊಂಡ್ರೆ ಕ್ವಶನ್ ಪೇಪರ್ ತೆಗೆದು ಇದ್ರ ಬಗ್ಗೆ. ಅಲ್ಲಿ ಗಮನಿಸಬೇಕಾದ್ರೆ ಏನು ಅಂತಂದ್ರೆ ಎಲ್ಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಆ ಪ್ಲೇಸಿನ ನೋಟು ಮುದ್ರಣಾ ಕೇಂದ್ರಕ್ಕೆ ಏನಂತ ಕರೀತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ತಾರೆ ಏನು ಅಂತಂದ್ರೆ ಭಾರತೀಯ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ ಅಂತ ಕೇಳ್ತಾರೆ. ಹಾಗಿದ್ದಾಗ ನಮಗೆ ಭಾರತೀಯ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಅನ್ನೋ ವರ್ಡ್ ಆಗಿರ್ಬೇಕು. ಆ ಕಾರಣದಿಂದಾಗಿ ಇವುಗಳ ಹೆಸರು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗಮನಿಸಿ, ಇಲ್ಲಿ ಎಲ್ಲಿ ನೋಟುಗಳನ್ನು ಮುದ್ರಿಸ್ತಾರೆ ಅಂತ ಭಾರತೀಯ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್. ಇಲ್ಲಿ ಅಂಚೆ ಸ್ಟಾಂಪ್ಗಳನ್ನ, ಚೆಕ್ ಬುಕ್ಗಳನ್ನ, ಬಾಂಡ್ ಪೇಪರ್ಸ್ ಅನ್ನ, ಇಂದಿರಾ ವಿಕಾಸ ಪತ್ರ, ಕಿಸಾನ್ ವಿಕಾಸ ಪತ್ರಗಳನ್ನ ಮುದ್ರಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಇದು ನಾಸಿಕ್ನಲ್ಲಿದೆ. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಹೈದರಾಬಾದ್ನಲ್ಲಿದೆ. ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ ಅಂತ ಹೇಳಿದ್ರೆ ಹೈದರಾಬಾದ್ನಲ್ಲಿದೆ ಅಂತ ಹೇಳಿ ಹೇಳ್ಬೋದು. ಹಾಗಿದ್ರೆ ಇಲ್ಲೇನು ಮುದ್ರಣ ಮಾಡ್ತಾರೆ, ಕೇಂದ್ರ ಅಬಕಾರಿ ಪತ್ರಗಳನ್ನ ಮುದ್ರಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಕೇಂದ್ರ ಅಬಕಾರಿ ತೆರಿಗೆ ಪತ್ರಗಳ ಬಗ್ಗೆ ಎಲ್ಲಿ ಮುದ್ರಿಸ್ತಾರೆ ಅಂತ ಹೇಳಿದ್ರೆ ನಾವು ಹೇಳಬೇಕು ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಹೈದರಾಬಾದ್.
ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ? ನಾಸಿಕ್ನಲ್ಲಿದೆ. ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ ಅಂತ ಕೇಳಿದ್ರೆ ನಾಸಿಕ್ನಲ್ಲಿದೆ. ಇಲ್ಲಿ ಎಲ್ಲಾ ವಿಧವಾದ ನೋಟುಗಳನ್ನು ಮುದ್ರಿಸುವಂತಹ ಕಾರ್ಯವನ್ನ ಮಾಡ್ತಾರೆ. ಬ್ಯಾಂಕ್ ನೋಟ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ ಅಂತ ಕೇಳಿದ್ರೆ ದೇವಾಸ್ನಲ್ಲಿದೆ. ಬ್ಯಾಂಕ್ ನೋಟ್ ಪ್ರಿಂಟಿಂಗ್ ಪ್ರೆಸ್ ಎಲ್ಲಿದೆ ಅಂತ ಕೇಳಿದ್ರೆ ದೇವಾಸ್ನಲ್ಲಿದೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಧಿಕ ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಹೆಚ್ಚು ಮೌಲ್ಯದ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕಾರ್ಯವನ್ನ ಮಾಡ್ತಾರೆ. ಓಕೆ, ನವೀಕೃತ ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ನವೀಕೃತ ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಹಾಗಾದ್ರೆ ಹರಿದು ಹೋಗಿರುವ ಚಲಾವಣೆಯಿಂದ ಹೊರಗುಳಿದ ನೋಟುಗಳನ್ನು ಮರು ಮುದ್ರಣ ಮಾಡುವಂತಹ ಕಾರ್ಯವನ್ನ ಮಾಡಲಾಗುತ್ತೆ. ನಾವೇನ್ ಮಾಡ್ತೀವಿ, ನೋಟು ಡ್ಯಾಮೇಜ್ ಆಗಿತ್ತು ಅಂತಾದ್ರೆ ಅದನ್ನ ನ್ಯಾಷನಲೈಸ್ ಬ್ಯಾಂಕಿಗೆ ಮಾಡ್ತೀವಿ, ಅದನ್ನ ಕೊಡ್ತೀವಿ. ಆ ನ್ಯಾಷನಲೈಸ್ ಬ್ಯಾಂಕ್ ಏನ್ ಮಾಡ್ತಾವೋ ಅದೇ ಒಂದು ಮುಖಬೆಲೆಯ ಅದೇ ಒಂದು ನಂಬರಿನ ಮತ್ತೆ ಹೊಸ ನೋಟುಗಳನ್ನು ಮುದ್ರಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಇದನ್ನ ನವೀಕೃತ ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಎಂದು ಕರೆಯಲಾಗುತ್ತೆ. ನವೀಕೃತ ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಕರ್ನಾಟಕದ ಮೈಸೂರಿನಲ್ಲಿದೆ ಹಾಗೂ ಪಶ್ಚಿಮ ಬಂಗಾಳದ ಸಾಲ್ಗುರಿ ಎಂಬುವಂತಹ ಸ್ಥಳದಲ್ಲಿ ಇದೆ. ಕರ್ನಾಟಕದ ಮೈಸೂರು ಮತ್ತು ಪಶ್ಚಿಮ ಬಂಗಾಳದ ಸಾಲ್ಗುರಿ ಎಂಬುವಂತಹ ಸ್ಥಳಗಳಲ್ಲಿ ನವೀಕೃತ ಕರೆನ್ಸಿ ನೋಟುಗಳ ಪ್ರಿಂಟಿಂಗ್ ಪ್ರೆಸ್ ಅನ್ನ ನಾವು ಕಾಣಬಹುದಾಗಿದೆ. ಓಕೆ, ಟಂಕಶಾಲೆಗಳು ನಾಣ್ಯಗಳನ್ನ ಮುದ್ರಿಸುವಂತಹ ಒಂದು ಕಾರ್ಖಾನೆಗಳು ಎಲ್ಲೆಲ್ಲಿವೆಯೋ ಅವುಗಳಿಗೆ ಏನ್ ಕರಿತೀವಿ ಅಂದ್ರೆ ಟಂಕಶಾಲೆಗಳು ಅಂತ ಹೇಳಿ ಕರಿತೀವಿ. ಈ ಟಂಕಶಾಲೆಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ ಮುಂಬೈ, ಕಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಮುಂಬೈ, ಕಲ್ಕತ್ತಾ, ಹೈದರಾಬಾದ್, ನೋಯ್ಡಾ ಎಂಬುವಂತಹ ಸ್ಥಳಗಳಲ್ಲಿ ನಾವು ನಾಣ್ಯಗಳನ್ನ ಮುದ್ರಿಸುವಂತಹ ಟಂಕಶಾಲೆಗಳನ್ನ ನೋಡಬಹುದಾಗಿದೆ ಅನ್ನುವಂತಹ ಅಂಶವನ್ನ ಗಮನಿಸಬೇಕು. ಓಕೆ, ಈಗ ನಾವು ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಅಂತಂದ್ರೆ ನೋಟುಗಳನ್ನ ಮುದ್ರಣ ಮಾಡಿ ಚಲಾವಣೆಗೆ ತರುವುದು. ನಿಮ್ಗೆಲ್ಲರೂ ಗೊತ್ತಿರಲಿ, ರಿಸರ್ವ್ ಬ್ಯಾಂಕ್ ಕಾಯ್ದೆ 22ನೇ ಸೆಕ್ಷನ್ ಪ್ರಕಾರ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಎಲ್ಲ ಕಮರ್ಷಿಯಲ್ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ನಂತರ ಎಕ್ಸಿಮ್ ಬ್ಯಾಂಕು, ಅದಾದ ನಂತರ ನಬಾರ್ಡ್ ಬ್ಯಾಂಕು, ಇವುಗಳ ಅಧಿಪತಿ ಯಾರು? ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ ಈ ರೀಜನಲ್ ರೂರಲ್ ಬ್ಯಾಂಕು, ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕು ಈ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಆಧೀನದಲ್ಲಿ ಕೆಲಸ ಮಾಡ್ತಾರೆ. ದೇಶದಲ್ಲಿರುವಂತಹ ಎಲ್ಲಾ ಸಾರ್ವಜನಿಕ ಬ್ಯಾಂಕುಗಳ ಒಂದು ಅಧಿಪತಿ ಯಾರು ಅಂತ ಕೇಳಿದ್ರೆ, ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ನಾವು ರಿಸರ್ವ್ ಬ್ಯಾಂಕ್ ಕರಿಬೇಕಾಗುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ, ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್ ಸರ್ಕಾರದ ಬ್ಯಾಂಕ್. ನಿಮ್ಗೆಲ್ಲರೂ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಕೊರತೆ ಧನ ವಿನಿಯೋಗ ಅಂತ ಹೇಳಿ ಕರೀತಾರೆ, ಡೆಫಿಸಿಟ್ ಫೈನಾನ್ಸಿಂಗ್. ಕೊರತೆ ಧನ ವಿನಿಯೋಗ ಹಾಗಂದ್ರೆ ಏನು ಅಂತೇಳಿ ಪ್ರಶ್ನೆ ಬಂದ್ರೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸರ್ಕಾರ ತನ್ನ ಒಂದು ಆದಾಯ ಮತ್ತು ವೆಚ್ಚದ ನಡುವಿನ ಅಂತರವನ್ನು ಸರಿದೂಗಿಸಿಕೊಳ್ಳುವುದಕ್ಕಾಗಿ ರಿಸರ್ವ್ ಬ್ಯಾಂಕಿಗೆ ಸಾಲ ಕೇಳುತ್ತೆ. ಆಗ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತೆ, ಹೆಚ್ಚುವರಿ ನೋಟುಗಳನ್ನು ಮುದ್ರಿಸಿ ಇಲ್ಲಿ ಸಾಲ ಕೊಡುವಂತಹ ಕಾರ್ಯವನ್ನು ಮಾಡುತ್ತೆ ಸರ್ಕಾರಕ್ಕೆ. ಹಾಗಿದ್ದಾಗ ರಿಸರ್ವ್ ಬ್ಯಾಂಕ್ ಹೆಚ್ಚುವರಿ ನೋಟುಗಳನ್ನು ಮುದ್ರಿಸಿ ಸರ್ಕಾರಕ್ಕೆ ಸಾಲವನ್ನು ನೀಡುವಂತಹ ಕಾರ್ಯಚಟುವಟಿಕೆಗೆ ಕರಿತೀವಿ ಕೊರತೆ ಧನ ವಿನಿಯೋಗ ಅಂತ ಹೇಳಿ ಕರಿತೀವಿ. ಹೀಗಿರಬೇಕಾದಾಗ ಸರ್ಕಾರ ಎಲ್ಲಾ ರೀತಿಯ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸುವಂತಹ ಕಾರ್ಯವನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಅನ್ನ ಗವರ್ಮೆಂಟ್ ಬ್ಯಾಂಕ್, ಸರ್ಕಾರದ ಬ್ಯಾಂಕ್ ಅಂತ ಕರೀತಾರೆ. ವಿದೇಶಿ ವಿನಿಮಯದ ಪಾಲಕ. ವಿದೇಶಿ ವಿನಿಮಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಗಮನಿಸಬೇಕು. ದೇಶೀಯ ಹಣವನ್ನ ವಿದೇಶಿಯ ಹಣಕ್ಕೂ, ವಿದೇಶಿಯ ಹಣವನ್ನ ದೇಶೀಯ ಹಣಕ್ಕೂ ಬದಲಾಯಿಸಿಕೊಡುವಂತಹ ಕಾರ್ಯಚಟುವಟಿಕೆಯನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ರಿಸರ್ವ್ ಬ್ಯಾಂಕ್ನ ಆದೇಶದ ಮೇರೆಗೆ ನ್ಯಾಷನಲೈಸ್ ಬ್ಯಾಂಕ್ಗಳು ಸಹ ಈ ಕೆಲಸವನ್ನ ಮಾಡ್ತವೆ. ಹಾಗಾಗಿ ಇಲ್ಲಿ ದೇಶೀಯ ಹಣವನ್ನ ವಿದೇಶಿಯ ಹಣಕ್ಕೆ ಬದಲಾಯಿಸುವಂತಹ ಕಾರ್ಯವನ್ನ, ವಿನಿಮಯಿಸುವಂತಹ ಕಾರ್ಯವನ್ನ, ವಿದೇಶಿ ವಿನಿಮಯದ ಒಂದು ಪಾಲಕನಾಗಿ ಯಾರು ಕೆಲಸ ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಕಾರ್ಯವನ್ನು ಮಾಡುತ್ತೆ. ಹಣಕಾಸು ನೀತಿಯ ಪ್ರಕಟ. ಹಣಕಾಸು ನೀತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ಗಮನಿಸಬೇಕು. ಇಲ್ಲಿ ಹಣಕಾಸು ನೀತಿ ಅಂದ್ರೆ ದೇಶದಲ್ಲಿ ಹಣದುಬ್ಬರ ಆದರೂ ಪ್ರಾಬ್ಲಮ್ಮೆ, ಆರ್ಥಿಕ ಮುಗ್ಗಟ್ಟು ಆದರೂ ಪ್ರಾಬ್ಲಮ್. ದೇಶದಲ್ಲಿ ಹಣದುಬ್ಬರ ಆದರೂ ಸಹ ಪ್ರಾಬ್ಲಮ್ ಆಗುತ್ತೆ, ಆರ್ಥಿಕ ಮುಗ್ಗಟ್ಟಾದರೂ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ದಾಗ ದೇಶದಲ್ಲಿ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟು ಸಂಭವಿಸದಂತೆ ಬೆಲೆಗಳ ಮಟ್ಟವನ್ನು ಸ್ಥಿರವಾಗಿರುವುದಕ್ಕಾಗಿ ರಿಸರ್ವ್ ಬ್ಯಾಂಕ್ ಕೈಗೊಳ್ಳುವಂತಹ ನೀತಿ ನಿಯಮವನ್ನ ನಾವೇನು ಕರಿತೀವಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಹಣದ ಪೇಟೆಯ ನೇತಾರ ಅಂತ ಹೇಳಿ ಕರೀತಾರೆ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಅಲ್ಪಾವಧಿಗಾಗಿ ಸಾಲದ ವ್ಯವಹಾರಗಳು ನಡೆಯುವಂತಹ ಮಾರುಕಟ್ಟೆಗೆ ನಾವು ಹಣದ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಸಾಲ ನಿಯಂತ್ರಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದು ಕ್ರೆಡಿಟ್ ಕಂಟ್ರೋಲ್ ಅಂತ ಹೇಳಿ ಕರೀತಾರೆ ರಿಸರ್ವ್ ಬ್ಯಾಂಕ್ ಅನ್ನ.
ಓಕೆ, ನೆಕ್ಸ್ಟ್ ನಾವು ರಿಸರ್ವ್ ಬ್ಯಾಂಕ್ನಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸುವಂತಹ ಕಾರ್ಯವನ್ನ ಮಾಡೋಣ. ಓಕೆ, ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯಲ್ಲಿ ಎರಡು ವಿಧಾನಗಳು. ನಾನು ಹೇಳಿದೆ ನಿಮಗೆ, ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಅಂತಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಸ್ಥಿತಿ ಬದಲಾಗಬಾರದು. ಬೆಲೆಗಳು ಹೆಚ್ಚಾಗಿ ಏನಾಗುತ್ತಪ್ಪ ಅಂತಂದ್ರೆ ಜನಸಾಮಾನ್ಯರಿಗೆ ಕನಿಷ್ಠ ಪ್ರಮಾಣದ ವಸ್ತುಗಳನ್ನು ಸಹ ಕೊಂಡ್ಕೊಳ್ಳೋದು ಕಷ್ಟ ಆಗುತ್ತೆ. ಕನಿಷ್ಠ ಪ್ರಮಾಣದ ವಸ್ತುಗಳನ್ನ ಕೊಂಡ್ಕೊಳ್ಳೋದು ಕಷ್ಟ ಆದ ತಕ್ಷಣ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಬೆಲೆಗಳು ಕಡಿಮೆ ಆಗಿ ಏನಾಗುತ್ತೆ, ಉತ್ಪಾದಕರು ನಷ್ಟವನ್ನು ಅನುಭವಿಸ್ತಾರೆ. ಇದರಿಂದಾಗಿ ಉತ್ಪಾದನಾ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ಕೆಲಸಗಾರರಿಗೆ ಕೆಲಸ ಇಲ್ಲದಂತಾಗಿ ನಿರುದ್ಯೋಗ ಸಂಭವಿಸುತ್ತೆ. ಹಾಗಾಗಿ ಬೆಲೆಗಳು ಹೆಚ್ಚು ಆಗಬಾರ್ದು, ಬೆಲೆಗಳು ಕಡಿಮೆನೂ ಆಗಬಾರ್ದು. ಬೆಲೆಗಳ ಮಟ್ಟವನ್ನು ಸ್ಥಿರವಾಗಿಡುವುದಕ್ಕಾಗಿ ರಿಸರ್ವ್ ಬ್ಯಾಂಕ್ ಕೈಗೊಳ್ಳುವ ನೀತಿ ನಿಯಮವನ್ನೇ ಕರಿತೀವಿ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಅಂತ ಹೇಳಿ ಕರಿತೀವಿ. ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯಲ್ಲಿ ಎರಡು ಅಂಶಗಳು ಬರ್ತವೆ. ಒಂದು ಪರಿಮಾಣಾತ್ಮಕ ವಿಧಾನ, ಕ್ವಾಂಟಿಟೇಟಿವ್ ಮೆಥಡ್. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಗುಣಾತ್ಮಕ ವಿಧಾನ, ಕ್ವಾಲಿಟೇಟಿವ್ ಮೆಥಡ್. ಪರಿಮಾಣಾತ್ಮಕ ವಿಧಾನ, ಗುಣಾತ್ಮಕ ವಿಧಾನ. ಸ್ಪರ್ಧಾಳುಗಳ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಒಂದು ಅಂಶ ಯಾವುದು ಅಂತಂದ್ರೆ ಪರಿಮಾಣಾತ್ಮಕ ವಿಧಾನ. ಈ ಪರಿಮಾಣಾತ್ಮಕ ವಿಧಾನದಲ್ಲಿ 4 ಅಂಶಗಳು ಪ್ರಮುಖವಾಗಿವೆ. ಒಂದೇನಪ್ಪ ಅಂತಂದ್ರೆ ನಮಗೆ ಬೇಕಾಗಿರುವಂತದ್ದು ಇಲ್ಲಿ SLR, CRR, ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್. SLR, CRR, ಬ್ಯಾಂಕ್ ರೇಟ್, ಓಪನ್ ಮಾರ್ಕೆಟ್ ಆಪರೇಷನ್. ಶಾಸನಬದ್ಧ ದ್ರವ್ಯತಾ ಅನುಪಾತ, ನಗದು ಮೀಸಲು ಅನುಪಾತ, ಬ್ಯಾಂಕ್ ದರ, ಮುಕ್ತಪೇಟೆ ವ್ಯವಹಾರ. ಈ 4 ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಾದ ನಂತರ ರೇಪೋ ರೇಟ್ ಮತ್ತು ರಿವರ್ಸ್ ರೇಪೋ ರೇಟ್ ಅಂದ್ರೆ ಅಂತ ತಿಳ್ಕೊಬೇಕಾಗುತ್ತೆ. ಫಸ್ಟ್ ಬ್ಯಾಂಕ್ ರೇಟ್ ಅಂದ್ರೆ ಏನು ಅಂತ ಹೇಳ್ತೀವಿ. ರಿಸರ್ವ್ ಬ್ಯಾಂಕ್ ಅಧೀನ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನ ಬ್ಯಾಂಕ್ ರೇಟ್ ಅಂತ ಹೇಳಿ ಹೇಳ್ತಾರೆ. ರಿಸರ್ವ್ ಬ್ಯಾಂಕ್ ಅಧೀನ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನೇ ಕರೀತಾರೆ ನಾವು ಬ್ಯಾಂಕ್ ರೇಟ್ ಅಂತ ಹೇಳಿ ಕರಿತೀವಿ. ಪ್ರಸ್ತುತ ಬ್ಯಾಂಕ್ ರೇಟ್ 4.25. ಇನ್ನು ಸೆಕೆಂಡ್ ಒನ್ ಶಾಸನಬದ್ಧ ದ್ರವ್ಯತಾ ಅನುಪಾತ, SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರೀತೀವಿ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತಂದ್ರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿರುವ ಠೇವಣಿಯ ಇಂತಿಷ್ಟು ಪ್ರಮಾಣದ ಹಣವನ್ನ ತಮ್ಮಲ್ಲಿಯೇ ನಗದು ರೂಪದಲ್ಲಿ ಇಟ್ಕೋಬೇಕಾಗುತ್ತೆ. ಅದನ್ನ SLR ಅಂತ ಹೇಳಿ ಕರೀತಾರೆ. ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಇಂತಿಷ್ಟು ಪ್ರಮಾಣದ ಹಣವನ್ನ ತಮ್ಮಲ್ಲಿಯೇ ನಗದು ರೂಪದಲ್ಲಿ ಇಟ್ಕೋಬೇಕಾಗತ್ತೆ. ಅದನ್ನ SLR ಅಂತ ಹೇಳಿ ಕರೀತಾರೆ. ಹಾಗಿದ್ದಾಗ ಪ್ರಸ್ತುತ 18.50 ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಗದು ಮೀಸಲು ಅನುಪಾತ, CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಪ್ರತಿಯೊಂದು ವಾಣಿಜ್ಯ ಬ್ಯಾಂಕುಗಳು ಅಥವಾ ರಿಸರ್ವ್ ಬ್ಯಾಂಕಿನ ಅಧೀನ ಬ್ಯಾಂಕುಗಳು ತಮ್ಮ ಠೇವಣಿಯ ಇಂತಿಷ್ಟು ಪ್ರಮಾಣದ ಹಣವನ್ನ ರಿಸರ್ವ್ ಬ್ಯಾಂಕಿನಲ್ಲಿ ಮೀಸಲಿರಿಸಬೇಕಾಗತ್ತೆ. ಇದಕ್ಕೆ ಕರೀತೀವಿ ನಾವು CRR ಅಂತ ಹೇಳಿ ಕರೀತೀವಿ. ಪ್ರಸ್ತುತ CRR ಎಷ್ಟಿದೆಯಪ್ಪ ಅಂದ್ರೆ 3%. ಇನ್ನು ಮುಕ್ತಪೇಟೆ ವ್ಯವಹಾರ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ತನ್ನಲ್ಲಿರುವಂತಹ ಷೇರು ಮತ್ತು ಸಾಲ ಪತ್ರಗಳನ್ನ ಮಾರುವ ಮತ್ತು ಕೊಳ್ಳುವ ಕ್ರಿಯೆಗೆ ಮುಕ್ತಪೇಟೆ ವ್ಯವಹಾರ ಅಂತ ಹೇಳಿ ಕರೀತೀವಿ. ರೇಪೋ ರೇಟ್ ಅಂತಂದ್ರೆ ಇದು ಶಾರ್ಟ್ ರೇಟ್ಗೆ ಸಂಬಂಧಿಸಿದಂತಹ ಒಂದು ಅಂಶವಾಗಿದೆ. ರೇಪೋ ರೇಟ್ ಅಂತಂದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಅಧೀನ ಬ್ಯಾಂಕ್ಗಳಿಗೆ ಅಲ್ಪಾವಧಿಗಾಗಿ, ಈ ರೇಪೋ ರೇಟಿಗೂ ಮತ್ತು ಬ್ಯಾಂಕ್ ರೇಟಿಗೂ ಸಣ್ಣ ಒಂದು ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಅನ್ನ ಕ್ಲಿಯರ್ ಮಾಡಿಕೊಳ್ಳಿ. ರಿಸರ್ವ್ ಬ್ಯಾಂಕ್ ಅಧೀನ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ, ಇಲ್ಲಿ ಎಲ್ಲೂ ಸಹ ನಾನು ಅಲ್ಪಾವಧಿ ಅಂತ ವರ್ಡ್ ಯೂಸ್ ಮಾಡಲೇ ಇಲ್ಲ. ರೇಪೋ ರೇಟ್ ಬೇಕಾದಾಗ ಹೇಳ್ತೀನಿ, ರಿಸರ್ವ್ ಬ್ಯಾಂಕ್ ಅಧೀನ ಬ್ಯಾಂಕುಗಳಿಗೆ ಅಲ್ಪಾವಧಿಗಾಗಿ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರಕ್ಕೆ ಕರೀತೀವಪ್ಪ ಅಂತಂದ್ರೆ ನಾವು ರೇಪೋ ರೇಟ್ ಅಂತ ಕರಿತೀವಿ. ಪ್ರಸ್ತುತ ರೇಪೋ ರೇಟ್ 4% ಇದೆ. ಶಾರ್ಟ್ ಪೀರಿಯಡ್, ಅಲ್ಪಾವಧಿಗಾಗಿ ಅನ್ನುವಂಥ ಅಂಶ ಗಮನದಲ್ಲಿಟ್ಕೊಂಡು. ಇನ್ನು ರಿವರ್ಸ್ ರೇಪೋ ರೇಟ್ ಅಂತಂದ್ರೆ ರಿಸರ್ವ್ ಬ್ಯಾಂಕು ಅಧೀನ ಬ್ಯಾಂಕುಗಳಿಂದ ಅಲ್ಪಾವಧಿಗಾಗಿ ತಾನು ಹಣವನ್ನು ಪಡೆಯುವಾಗ ಅಥವಾ ಸಾಲವನ್ನು ಪಡೆಯುವಾಗ ನಿರ್ಧರಿಸುವಂತಹ ಬಡ್ಡಿಯ ದರಕ್ಕೆ ಕರೀತಾರೆ ರಿವರ್ಸ್ ರೇಪೋ ರೇಟ್ ಅಂತ ಹೇಳಿ ಕರೀತಾರೆ. ಪ್ರಸ್ತುತ ರಿವರ್ಸ್ ರೇಪೋ ರೇಟ್ ಎಷ್ಟಿದೆಯಪ್ಪ ಅಂದ್ರೆ 3.5% ಇದೆ. ಓಕೆ, ರೇಪೋ ರೇಟ್, ರಿವರ್ಸ್ ರೇಪೋ ರೇಟ್ ಅಲ್ಪಾವಧಿಗೆ ಸಂಬಂಧಿಸಿದಂತಹ ಅಂಶಗಳು. ಬ್ಯಾಂಕ್ ರೇಟ್ ಅದು ಲಾಂಗ್ ಪೀರಿಯಡ್ಗೆ ಸಂಬಂಧಿಸಿದಂತಹ ಅಂಶ. ನೆಕ್ಸ್ಟ್ ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂದ್ರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಬಳಿ ಇಟ್ಕೋಬೇಕಾಗಿರುವಂತಹ ಹಣ. ನೆಕ್ಸ್ಟ್ ನಗದು ಮೀಸಲು ಅನುಪಾತ ಅಂತಂದ್ರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯ ಇಂತಿಷ್ಟು ಪ್ರಮಾಣದ ಹಣವನ್ನ ರಿಸರ್ವ್ ಬ್ಯಾಂಕ್ನಲ್ಲಿ ಮೀಸಲಿರಿಸಬೇಕಾಗುತ್ತೆ. ಮುಕ್ತಪೇಟೆ ವ್ಯವಹಾರ ಅಂತಂದ್ರೆ ಓಪನ್ ಮಾರ್ಕೆಟ್ ಆಪರೇಷನ್. ಈ ಓಪನ್ ಮಾರ್ಕೆಟ್ ಆಪರೇಷನ್ ಅಂದ್ರೆ ಈ ರಿಸರ್ವ್ ಬ್ಯಾಂಕ್ ನಲ್ಲಿರುವಂತಹ ಷೇರು ಮತ್ತು ಸಾಲ ಪತ್ರಗಳನ್ನ
ಮಾರುವ ಮತ್ತು ಕೊಳ್ಳುವ ಕ್ರಿಯೆಗೆ ಕರಿತೀವಿ ಮುಕ್ತಪೇಟೆ ವ್ಯವಹಾರ ಎಂದು ಕರಿತೀವಿ ಅನ್ನುವಂಥದ್ದು. ಓಕೆ, ಇವತ್ತಿಗೆ ಇಷ್ಟು ಸಾಕು. ಉಳಿದ ವಿಷಯವನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ನಿಮಗೆಲ್ಲರಿಗೂ ಇನ್ನೂ ಒಂದು ಸಾರಿ ಈ ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಏನು ಅಂತಂದರೆ, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಇದರ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ಇದರ ಒಂದು ಮಾಹಿತಿಯನ್ನು ಪಡ್ಕೊಳ್ರಿ. ನೀವೆಲ್ಲರೂ ಸಹ ಹೆಚ್ಚಿನ ಪ್ರವೇಶವನ್ನು ಪಡೆದುಕೊಂಡು ಇಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಂಡು ಅತ್ಯುತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ರಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ಗೆ ವಿದಾಯ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.